ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಉಬ್ರಾಣಿ ಹೋಬಳಿ ವ್ಯಾಪ್ತಿಯ ಕಾಡಂಚಿನಲ್ಲಿ ರೈತರ ತೋಟಗಳಿಗೆ ನುಗ್ಗಿ ಕಾಡನ್ನ ಅಡಿಕೆ ಮರಗಳನ್ನ ಹಾಗೇನೆ ಸಾಕಷ್ಟು ವಿವಿಧ ಬೆಳೆಗಳನ್ನ ಧ್ವಂಸ ಮಾಡ್ತಿದ್ದ ಒಂದು ಕಾಡಾನೆಯನ್ನ ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಒಂದು 4-5 ವರ್ಷಗಳ ಹಿಂದೆ ಉಬ್ರಾಣಿ ಕಾಡಂಚಿನ ಭಾಗಗಳಲ್ಲಿ ಸಾಕಷ್ಟು ಗಿಡ ಮರಗಳನ್ನ ಅಡಿಕೆ ಸಸಿಗಳನ್ನ ತುಂಬಾನೇ ಹಾಳು ಮಾಡ್ತಾ ಇತ್ತು. ಇದರಿಂದ ರೊಚ್ಚಿಗೆದಂತ ರೈತರು ಚನ್ನಗಿರಿ ತಾಲೂಕಿನ ಒಂದು ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿ ಸಹ ಪ್ರತಿಭಟನೆಯನ್ನು ಸಹ ಮಾಡಿದ್ರು. ಈ ನಿಟ್ಟಿನಲ್ಲಿ ಸರ್ಕಾರ ಏನಪ್ಪಾ ಅಂತಂದ್ರೆ ಒಂದು ಕಾಡಾನೆಯನ್ನ ಬಂಧಿಸುವಂತೆ ಒಂದು ಆದೇಶವನ್ನು ಹೊರಡಿಸಿತ್ತು. ಇದರಿಂದ ಅರಣ್ಯ ಇಲಾಖೆ ಹಾಗೆ ಸಿಬ್ಬಂದಿಗಳು ಸೇರಿ ಕಳೆದ 2 ದಿನಗಳಿಂದ ಉಬ್ರಾಣಿ ವ್ಯಾಪ್ತಿಯ ಒಂದು ಕಾಡಂಚಿನ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ರು. ಆ ಕಾರ್ಯಾಚರಣೆಯಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದು ಕಾಡಾನೆಯನ್ನ ಬಂಧಿಸಿದ್ದಾರೆ. ಇವತ್ತು ಬಂಧಿಸ್ಬಿಟ್ಟು ಕಾಡಾನೆಯನ್ನ ಒಂದು ಕಾಡ ಒಂದು ಪ್ರದೇಶಕ್ಕೆ ಅದನ್ನ ರವಾನಿಸಿದ್ದಾರೆ. ಹಾಗೇನೆ ತುಂಬಾನೇ ಗೌಪ್ಯವಾಗಿ ಈ ಒಂದು ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯ ಒಂದು ಅಧಿಕಾರಿಗಳು ಮಾಡಿದ್ದು ಜನರಲ್ಲಿ ಒಂದು ಏನೋ ಒಂದು ಅನುಮಾನಕ್ಕೆ ಎಡೆಯಾಗಿದೆ. ಯಾಕಪ್ಪ ಅಂತಂದ್ರೆ ಯಾವುದೇ ಮಾಧ್ಯಮಗಳನ್ನು ಸಹ ಅಲ್ಲಿಗೆ ಬಿಡದೆ, ಅದೇ ಯಾವುದೇ ಫೋಟೋಗಳನ್ನು ತೆಗೆಯಕ್ಕೆ ಅನುವು ಮಾಡಿಕೊಡದೆ ಈ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದು. ಇವತ್ತು ಒಂದು ಆನೆಯನ್ನ ಚನ್ನಗಿರಿ ಒಂದು ಹೆಸರಾಂತ ಒಂದು ರಂಗಯ್ಯನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಈ ಆನೆಯನ್ನ ಬಂಧಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಕೇಳ್ಬೋದಾಗಿದೆ. ಬೃಹತ್ತಾದ ಒಂದು ಆನೆ, ಒಂದು 45 ವರ್ಷಗಳ ಒಂದು ವಯಸ್ಸಿನ ಒಂದು ಆನೆ ಇದಾಗಿದ್ದು, ಈ ಹಿಂದೆ ಬಂಧಿಸಿದಂತಹ ಬಾಲಣ್ಣ ಇರ್ಬೋದು ಅಥವಾ ಬಹದ್ದೂರ್ ಆನೆ ಇರ್ಬೋದು, ಇದರ ಒಂದು ಜೊತೆಯಲ್ಲಿ ಬಂದಂತ ಆನೆ ಅಂತೇಳಿ ಕೆಲವೊಬ್ರು ಮಾಹಿತಿಯನ್ನ ಹೇಳ್ತಾರೆ. ಹಾಗೇನೆ ಈ ಆನೆ ಒಂದು ಬಲಿಷ್ಠವಾದ ಆನೆ ಆಗಿದ್ದು ದಂತ ಸಹ ತುಂಬಾ ಚೆನ್ನಾಗೇನೆ ಇದೆ. ಆದ್ರಿಂದ ಈ ಆನೆಯನ್ನ ಪಳಗಿಸ್ಲಿಕ್ಕೆ ಕಷ್ಟನೇ ಅಂತ ಹೇಳ್ಬಿಟ್ಟು ಇದನ್ನ ಮತ್ತೆ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಬಿಡುವಂತಹ ಒಂದು ಯೋಜನೆಯನ್ನ ಅಧಿಕಾರಿಗಳು ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಹಾಗೇನೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಜನ ಒಂದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದು ತುಂಬಾನೇ ಬೇಗನೆ ಆನೆಯನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಮುಖ್ಯವಾಗಿ ಆನೆಗಳನ್ನ ಈ ಹಿಂದೆ ಎಲ್ಲ ಹೇಗಪ್ಪ ಅಂತಂದ್ರೆ ಹೆಣ್ಣಾನೆಯನ್ನ ಬಳಸಿ ಗಂಡಾನೆಗಳನ್ನ ಒಂದು ಹಿಡಿಯುವಂತ ಪ್ರಯತ್ನ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿ ಡ್ರೋನ್ ಕ್ಯಾಮ್ರಾ ಬಳಸ್ಬಿಟ್ಟು ಆನೆಯ ಚಲನವಲನಗಳನ್ನ ಸಂಪೂರ್ಣವಾಗಿ ಗಮನಿಸುವ ಮೂಲಕ ಆನೆಯನ್ನ ತುಂಬಾನೇ ಬೇಗನೆ ಕ್ಯಾಪ್ಚರ್ ಮಾಡಿದ್ದಾರೆ. ಆದ್ರೆ ಆನೆಯನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ತಕ್ಷಣವೇ ಆನೆಯನ್ನ ಬೇರೆ ಕಡೆ ರವಾನೆಯನ್ನು ಸಹ ಮಾಡಿದ್ದಾರೆ. ನಿಜಕ್ಕೂ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿಯ ಕಾರ್ಯ ಶ್ಲಾಘನೆ ಮಾಡಬೇಕಾದ್ರೂ ಸಹ ಕೆಲವೊಂದು ಮಾಧ್ಯಮಗಳನ್ನ ಮುಚ್ಚಿಟ್ಟು ಯಾಕೆ ಹಾಗೆ ರೀತಿ ಮಾಡ್ತಿದ್ದಾರೆ ಅನ್ನೋದು ಈ ನಾಗರಿಕರ ಒಂದು ಪ್ರಶ್ನೆನೂ ಸಹ ಆಗಿದೆ. ಯಾಕಪ್ಪ ಅಂತಂದ್ರೆ ಮಾಧ್ಯಮಗಳು ಮುಖ್ಯ ವಾಹಿನಿಗೆ ಬರುವಂತಹ ಮುಖವಾಣಿ ಇದ್ದಂತೆ. ಆದ್ರೆ ಮಾಧ್ಯಮಗಳನ್ನೇ ಮರೆಮಾಚಿ ಮಾಡುವಂತಹ ಕಾರ್ಯಾಚರಣೆಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಹಾಗೇನೆ ಎಷ್ಟು ಮಟ್ಟಿಗೆ ತಲುಪ್ತದೆ ಅನ್ನೋ ಸಹ ಒಂದು ಮುಖ್ಯವಾದ ಸಂಗತಿನೇ ಆಗ್ತಾ ಇದೆ. ನಿಜಕ್ಕೂ ಈ ಆನೆಯ ಒಂದು ಕಾರ್ಯಾಚರಣೆಯನ್ನು ಮಾಡಿದಂತ ಕೆಲವು ತುಣುಕುಗಳು ಮಾತ್ರ ನಮ್ಮ ಆದ್ಯ ನ್ಯೂಸ್ಗೆ ಲಭ್ಯವಾಗಿದ್ದು, ಈ ಎಲ್ಲ ತುಣುಕುಗಳನ್ನ ನಮ್ಮ ಆದ್ಯ ನ್ಯೂಸ್ನಲ್ಲಿ ಪ್ರಸ್ತುತಪಡಿಸ್ತೇವೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.